ಅಪ್ಪರು ಕಾರ್ ಗಾಡಿ ಚಾವಿ ಕೊಡತ್ರಿ ಕೋಟಿಗೆ ಕಾರ್ ಗಾಡಿ ತೊಗೊಂಬಾತ್ರಿ. ಬೆಡ್ರೂಮ್ ಒಳಗಡೆ ಇದೆ ಕೀ, ನೀನು ತಗೋ. ನಿಮ್ಮ ಬೆಡ್ರೂಮ್ನಾಗ ರೀ ವಾಲ್ಯವ ನನಗೆ ನಾಚಿಗೆ ಬರ್ತದೆ. ನಾನ್ ತಾನೇ ಹೇಳ್ತಿರೋದು, ಹೋಗಿ ಕೀ ತಗೋ ಹೋಗು ಅಂತ. ಅಲ್ವಾ ಇನ್ನೊಬ್ಬರು ಬೆಡ್ರೂಮಿಗೆ ನಾವು ಹೆಂಗೆ ಹೋಗೋದು? ನಾ ಎಲ್ಲ ಚಲೋ ಮನುಷ್ಯ ತಂಗಿ, ಆದರೆ ಇನ್ನೊಬ್ಬರು ಮನೆ ಬೆಡ್ರೂಮ್ಗೆ ಹೋಗಿ ಸುಮ್ಮನೆ ಬರೋಟ್ಟು ಚಲೋ ಇಲ್ಲಿ ಅವ. ಮತ್ತು ನಾ ಅಲ್ಲಿ ಹೋಗ್ಬೇಕು, ಏನಕ್ಕೆ ಏನಾರು ಅನಾಹುತ ಆಗ್ಬೇಕು, ಮತ್ತೆ ಎಲ್ಲಿ ಈಗ ಬಾಳೆ ಮಾಡ್ಕೊಂಡು ತಿನ್ನಾಗ ಜಿಟ್ಟಿ ಮಳೆಯಾಗ. ನಾನು ಹೇಳ್ತಾ ಇದ್ದೀನಲ್ಲ ಹೋಗು ಅಂತ. ಬ್ಯಾಡವ ಚಾವಿ ಕೊಡು, ಸುಮ್ಮನೆ ತೊಗೊಂಡು ಹೋಗ್ಕೊಂಡು ಅಪ್ಪಾರ ಲಘು ಬಾ ಅಂತ ಹೇಳ್ಯಾರ. ಒಂದೇ ಗೇರ್ನಾಗ ಹಾಕಿನಿ ಅಂದ್ರೆ ಕೋಟಿ ಮುಂದೆ ತರುತ್ತಾರೆ. ಕಿತ್ತಲ್ಲಿ ಗಿಡದಲ್ಲಿ ಹಣ್ಣು ಇಟ್ಕೊಂಡು ಕಾಡೆಲ್ಲ ಹುಡುಕ್ತಾ ಇದ್ದೀನಲ್ಲ, ನಾನೆಂತ ಹುಚ್ಚಿ ಇರಬೇಕು ಅಂತ ಅನ್ಕೊಂಡು. ಕಾಯಮೆ ಚಟ ಐತೈತೆ. ಏನದು ಒಬ್ಬೊಬ್ಬಕ್ಕೆ ಮಾತಾಡೋದು? ಹಸಿರು ಗುಳಿಗೆ ತೋಯವ ಅಲ್ಲಿ ಕಿರಾಣಿ ಸಿಗ್ತದೆ, ಅದ್ರ ಜೋಡಿ ಹಳದಿ ಗುಳಿಗೆ ಕೊಡ್ತಾರೆ. ಒಂದು ತೊಗೊಂಡು ಅಂದ್ರೆ 4ರಿಂದ ಕಡಿಮೆ. ಎಂತೆಂಥದ್ದು ಕಡಿಮೆ ಆಗೈತೆ ನಿನಗೆ, ಅದು ಕಡಿಮೆ ಆಗೋದಿಲ್ಲ. ಕಡಿಮೆ ಆಗತ್ತೆ ನೋಡಿ, ಭಾಳ ಚಲೋ ಅದು. ನನಗೇನಾದ್ರೂ ಅವಶ್ಯಕತೆ ಇಲ್ಲ, ನಿನಗೆ ಬೇಕಾಗಿರೋದು ನೀ ತಗೋ ಮೊದಲು. ಹ್ಞೂ ನಾ ತೊಗೊಳೋದು ಒಟ್ಟು ನಿಂದ್ರಲ್ಲಿ 3 ದಿವ್ಸದ ಹೊತ್ತು ಆಗ್ತದೆ. ಮೊನ್ನೆ ಒಂದು ಸ್ವಲ್ಪ ಕುಸ್ಕರ್ ರೈಸ್ ತಿನ್ಬಿಟ್ಟು ಬರೀ ಅಳ್ಕಂಡು ಗೊತ್ತಾಗ್ತದೆ. ಫೇರ್ ಅಂಡ್ ಲವ್ಲಿ ಹಚ್ತೇನೆ ನೀ? ಯಾಕೋ ಸೇಮ ಈಗ ಕಂಡಂಗೆ ಕಾಣಾಕ್ತೀನಿ ನೋಡಿ. ಯಾರು ಕಂಡಂಗ? ಅವ್ನು ಸಂತೂರ್ ಮಮ್ಮಿ ಸಂತೂರ್ ಮಮ್ಮಿಗತೆ ಕಾಣಾಕ್ತೀನಿ. ಪಾಪು ಎಲ್ಲೈತಿ ನಿಂದು? ಏಯ್ ಕೋತಿ, ಇನ್ನ ಇಳ್ದಿಲ್ಲ, ಇದು ಇನ್ನ ಹಡ್ದಿಲ್ಲ ನೀವು. ಮಲ್ಲು ಅದನ್ನೆಲ್ಲ ಬಿಡು. ಬಿಟ್ನೆ ಅವನ್ನ ಯಾವತ್ತೂ ಇಟ್ಕೊಳಂಗಿಲ್ಲ. ಇಟ್ಕೊಂಡು ಒಟ್ಟ ವಾಚ್ ಆಗಿಬಿಟ್ಟವ ಎಲ್ಲ. ನಾನು ಬಿಟ್ನೆ ಅದನ್ನ ಹೇಳಿ. ಯಾಕೋ ತುಂಬಾ ಸೊರಗ್ ಬಿಟ್ಟಿದೆಯಲ್ಲ? ಏನ್ ಮಾಡ್ಲಿವ, ಹಂಡ್ರ ಕಾಟ ಇದು. ಮದುವೆ ಬೇರೆ ಆಗಿತ್ತಾ? ಆಯ್ತಲ್ಲ ಮಾನ್ಯ ಆತು. ಏನ್ ಕಟ್ಟುತ್ತಾಳೆವ? ಏನ್ ಹೇಳಿಬಿಡಿವ, ಅದೊಂದು ದುರಂತ ಕತೆ. ನಾ ಎಲ್ಲ ಹುರುಪಿಲಿ ಮದುವೆ ಆದ್ನೇವ. ಬಾಂಡೆ ತಿಕ್ಕಾಕೊಂಡು ಅನ್ನ ಹಸ್ತಾಳ, ಒಗೆ ಅನ್ಕೊಂಡು ಅನ್ನ ಹಸ್ತಾಳ. ಬ್ಯಾಡೇವ ಗಂಡಸರ್ ಚಲಮ. ಅಯ್ಯೋ ಬಾಂಬೆಗೆ ಹೋಗಿ ಕಳಿಸು, ನಾನು ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ. ಬ್ಯಾಡೇವ ಮತ್ತು ನಿನ್ನ ಕೂಡ ಬಾಂಡೆ ತಿಕ್ಕಕ್ಕೆ ಹಸ್ತಾಳಕ್ಕೆ. ಸುಮ್ಮ ಬಾಂಬೆಗೆ ಹೋಗಿ ಸಾಕಾಗೈತೆ ಗಂಡಸರ ಜೀವನ. ನಿನಗೊಬ್ಬನಿಗೆ ಬೇಸರ ಆಗೈತಾ? ಹ್ಞೂ ಯವ್ವ, ನನಗ ಪುಟ್ಟನಗ ಇಬ್ಬರು ಬೇಸರ. ಊರಿಗೆ ಬೇಸರ ಆದವ್ರು ಅಂದ್ರೆ ನೀವೇ ಇಬ್ಬರಬೇಕು ಅಂತ ಅನ್ಸುತ್ತೆ. ಆಗ್ಬೇಕು ಅಂದ್ರೆ ನೆನಪು ಉಳ್ತಾಯವ. ಒಂದು ಊರಾಗ ಹೆಸರು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಬೇಕು, ಇಲ್ಲಾಂದ್ರೆ ಊರಿಗೆ ಮಿಕ್ಕಿದ ಉಡಾಳಾಗಬೇಕು. ಹತ್ರ ನಮ್ಮ ಹೆಸರು ಅಜರಾಮರ ಹೋಗಿ ಉಳ್ತಾವ. ಇದೇ ಥರ ಉಳಿಸ್ಕೋರಿ. ಮತ್ತು ನಾವು ಮತ್ತು ದೊಡ್ಡದಾಗಿ ಸಾಧನೆ ಮಾಡಕ್ಕೆ ನಾವೇನು ಡಾಕ್ಟರ್ ರಾಜ್ಕುಮಾರ್ ನಾವು ಹೆಂಗ ಮಲ್ಲು? ಹೇಳ್ತಾರೆ. ನಾನು ನಿನಗೆ ಹತ್ರ ಏನೋ ಕೇಳಬೇಕು ಅಂತ ಮಾಡೀನಿ. ಏನೋ ಹುಡುಕ್ತಾ ಇದೆಯಾ? ಏನಾರ ಕೇಳಿ ಅದಕ್ಕೆ ಏನಾಯ್ತು ಕಿಶಲ್ದಾಗ ನೋಡಿ. ನಾನು ದುಡ್ಕೊಂಡು ತಿನ್ನೋ ನಂತಕ್ಕೆ ಏನು ಬರ್ಬೇಕು, ಅದೊಂದು ಬಿಟ್ಟು ಏನೂ ಇಲ್ಲ. ಯಾವುದು? ಕಂತಿನ ಮೇಲೆ ಮೊಬೈಲ್ ತೊಗೊಂಡು ಇದೊಂದು ಬಿಟ್ಟು ಏನೂ ಇಲ್ಲ. ನೀನೇ ತಗೊಂಡ್ಯಾ? ನಾ ಎಲ್ಲಿ ತಗೊಲಿ, ಆಕೆ ಕೊಡ್ಸ್ಯಾಳ. ಯಾರದು? ಆಕೆ ಮಾನ್ ಕಟ್ಕೊಂಡು ಮನೆಗೆ ತಂದಿಲ್ಲ. ಬರೀ ಯೂಟ್ಯೂಬ್ನಾಗ ಹಸ್ತಾಳ, ಎಗ್ ರೈಸ್ ಮಾಡೋದು ಹೆಂಗೈತೆ ನೋಡತ್ತಾಳ ಮಾಡ. ನಾನು ತತ್ತಿ ಹೊಡೆದಾಕಿನಿ, ಅವ ಹುಂಜದ್ದು ಹೊಡೆದಾಕ್ಬಿಟ್ಟು ಎಗ್ ರೈಸ್ ಹೋಗಿ ಅದು ಎಗ್ ಪಲಾವ್ ಆಗಿಬಿಟ್ಟು ಸಾಕಾಗಿ ಹೋತ. ಅದನ್ನು ತಿಂದ 3 ದಿವ್ಸ ನಿಂತಿಲ್ಲವ ಯಾವ. ಮಲ್ಲು ಹೇಳ್ತಾಯಿ, ನೀನು ಮನಸ್ಸು ಮಾಡಿದ್ರೆ ಇದು ಅಷ್ಟು ಆಸೆ ಬರಿಬೇಕು ಅಂತ ನಾನು ಮಾಡೀನಿ. ಇದಷ್ಟು ನನಗೆ ಬರ್ಯಾಕೆ ಅಂದ್ರೆ ನಾನು ದತ್ತಕ್ಕೆ ತಗೋಬೇಕಂತ ಮಾಡ್ರೆ ಚಲೋ ಆತ್ ಬಿಡವ ಯವ್ವ. ಮತ್ತು ಹರಿದ ವಯಸ್ಸಿನ ಮಮ್ಮಿ ಸಿಕ್ಕಿ ಪಪ್ಪ ಸಿಕ್ಕ ಬಾಯ್ ಹೊಸವಾಗಿ ಹಾಲು ಕುಡಿಸ್. ಅಲ್ಲ ಅವು ಡೇರೆದನ್ನು ತಂದು ಕುಡಿಸ. ಮತ್ತು ಹೆಂಗ ನಾನಿನ್ನ ನಿನ್ನ ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ, ಮತ್ತೆ ಮದ್ವೆ ಆಗ್ಬೇಕು ಅಂತ ಮಾಡಿದ್ದೀನಿ. ಏನ್ ಮಗ ಲಡ್ಡು ಬಂದು ಬಾಯಿ ಬಿತ್ತ? ನನ್ನ ಮನಸ್ಸಾರಿ ಲವ್ ಮಾಡಿ ಮದುವೆ ಆಗಕ್ಕೆ ಇದ್ದ ಗಂಡ ನಿನ್ನ ಗುಟ್ಟಕ್ಕೆ ಬಿಡಿಬೇಕತ್ ಮಾಡಿ. ಅವನು ಹೆಸರಿಗೆ ಮಾತ್ರ ಗಂಡ, ನೀನು ಪರ್ಮನೆಂಟ್. ಹಿಂಗೆ ಮಾಡಿ ಏಸ್ ಮನಿ ಮುರಿದೇವ್.
ಕೆಲವೊಂದಿಷ್ಟು ಮನೆ ಹೆಣ್ಣು ಮಕ್ಕಳು ಹಿಂಗೆ ಅದ್ರಾಗ ಶ್ರೀಮಂತರ ಮನ್ಯಾಗ ಕೆಲವೊಂದಿಷ್ಟು ಮಂದಿ ಇದಿರಿ ಮನ್ಯಾಗ ಕೆಲಸ ಮಾಡೋನ ಮೇಲೆ ಮನಸ್ಸು ಮಾಡಿನ ಕಾರ್ ಓಡಿಸೋನ ಮೇಲೆ ಮನಸ್ಸು ಮಾಡಿನ ತೋಟದಾಗ ಕೆಲಸ ಮಾಡೋನ ಮೇಲೆ ಮನಸ್ಸು ಮಾಡಿನ ನಮ್ಮಂಥ ಬಡ್ರನ್ನ ಹುಡುಕಿ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡೋದು ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಸಣ್ಣಂಗೆ ಅವ್ರನ್ನ ಇಲ್ಲ ತಪ್ಪೆಲ್ಲ ನಮ್ಮ ಮೇಲೆ ಹೊರಿಸಿ ಕೋರ್ಟು ಕಚೇರಿ ಅಂತ ದರ್ಗಾ ಜೈಲಿನಾಗ ಹಾಕಿ ಬಡಗ ತೆಗಕ್ಕೆ ಹಚ್ಚಿಬಿಡೋದು ಮುಚ್ಚಿ ಬಿಡವ ನಾ ಬಡವನೇ ಇರ್ಬೋದು ದುಡ್ಕೊಂಡು ತಿನ್ನವ ಇರ್ಬೋದು ಆದ್ರೆ ಉಂಡು ಮನೆ ಜಂತಿ ಅನ್ಸು ಮನುಷ್ಯನ ಅಲ್ಲ ಈ ಮನೆಯಿಂದ ಒಂದು ತುತ್ತು ಅನ್ನ ತಿಂದನಂದ್ರೆ ಅನ್ನದ ಋಣ ನನ್ನ ಮೇಲೆ ಐತಿ ನೀ ಏನು ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಬ್ಯಾಡ್ತಾಯಿ ಗ್ಯಾಂಗರ್ಗತ್ತೆ ಜೋಪಡಿ ಹಾಕೊಂಡು ಜೀವನ ಮಾಡ್ತಾನೆ ಭಗವಂತ ಎರಡು ರೊಟ್ಟಿ ದುಡ್ಕೊಂತಿತ್ತು ನನ್ನನ್ನು ತಿರಸ್ಕರಿಸಿದೆಲ್ಲ ನನ್ನ ಆಸೆ ಈಡೇರಿಸಿದ್ದಕ್ಕೆ ನಮ್ಮ ಮಾವನಿಗೆ ಸುಳ್ಳಪ್ಪದ ಕೊಟ್ಟು ಈ ಮನೆಯಿಂದ ಒಂದು ವಾರ ಹಾಕ್ಸಿದೆ ಏನು ನಮ್ಮ ಮತ್ತೆ ನನಗೆ ಅಡ್ಡಿ ಆಗಬಾರ್ದು ಅಂತ ಅವಳಿಗೂ ಇಲ್ಲ ಸಲದ ಅಪ್ಪದ ಹೊರಿಸಿ ಭಿಕ್ಷೆ ತಗ್ ಮಾಡಿದೆ ಇನ್ನು ನೀನು ನನ್ನ ಆಸೆ ಈಡೇರಿಸದೆ ಹೋದ್ರೆ ಅಯ್ಯಯ್ಯೋ ನನ್ನ ಕೈ ಹಿಡಿದು ಎಳೆದು ಬಂದಿಲ್ಲ ಅಂತ ಸುಳ್ಳಪ್ಪದ ಕೊಟ್ಟು ನಿನ್ನ ಜೈಲು ಕಂಬಿ ಎಣ್ಸೋಕ್ ಮಾಡ್ತೀನಿ ಹೇಳು ನೀ ಜೈಲು ಕಂಬಿ ಎಣ್ಸೋಂಗ ನಾನು ಜೈಲ್ನಾಗ ಹಾಕಿದ್ರು ಚಿಂತಿಲ್ಲ ನಮ್ಮ ಅಪ್ಪ ಗಂಡಸ ತುಟ್ಸ್ಯಾನ ಒಂದು ಮಾತು ಹೇಳಣ ನೋಡಪ್ಪ ಗಂಡಸಂತ ಹುಟ್ಟಿ ಬೆವರು ಸುರಿಸು ದುಡ್ದ ಇದನ್ನು ಬಿಟ್ಟು ಕಂಡ ಹೆಣ್ಣು ಮಕ್ಕಳು ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳಣ ನೀನು ಯಾವ ಆಸೆ ತೋರಿಸಿದ್ರು ಬಗ್ಗು ಮನುಷ್ಯನ ಅಲ್ಲ ಬ್ಯಾಡ್ತಾಯಿ ಮಾತು ಕೇಳು ಬಂದೆ ನೋಡಿದೆ ನೋಡಿದೆ ನನ್ನ ಕೈ ಹಿಡಿದು ಎಳೆದ್ರಿ ವಾವ್ ಫ್ಯಾಂಟಾಸ್ಟಿಕ್ ಈ ನಿನ್ನ ಕಾಮ ಚಪಲದ ನಟನನ್ನು ಕಂಡು ನಿನಗೆ ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು ಯಾಕೆ ಈ ರೀತಿ ಆಟ ಆಡಿದ್ಯಾ ಹೇಳು ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು ಯಾಕೆ ನನಗೆ ಮೋಸ ಮಾಡಿದೆ ಹೇಳು ಹೇಳ್ತೀನ್ರಿ ನನಗೆ ದೊಡ್ಡ ಶ್ರೀಮಂತರ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು ದುಡ್ಡಿರೋರಿದ್ರೆ ನನಗೆ ಚೆನ್ನಾಗಿ ನೋಡ್ಕೋತೀನಿ ಸ್ವಾರ್ಥ ಬುದ್ಧಿ ಬಂತು ಇಷ್ಟೆಲ್ಲ ಮಾಡು ಅಂತ ನನ್ನ ಅಮ್ಮ ನನಗೆ ಹೇಳ್ಕೊಟ್ಲು ಅದಕ್ಕಾಗಿ ನಾನು ಹಿಂಗೆ ಮಾಡಿದೆ ದಯವಿಟ್ಟು ಅದು ತಪ್ಪಾಗಿದೆ ಕ್ಷಮಿಸಿ ಅಂತ ನಿಮಗೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಗೆ ಬರ್ಕೂಡುದು ಬಲ್ಲವ್ರು ಹೇಳಿದ್ದಾರೆ ಹೆಣ್ಣಿನ ಮಾತು ಕೇಳಬಾರದು ಹೆಣ್ಣಿನ ಬೆನ್ನು ಹತ್ತಬಾರದು ಅಂತ ಹೆಣ್ಣು ಎಂಬ ಮಾಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದೆಯಲ್ಲ ಎಂತ ಪಾಪಿ ನೀನು ಹಣ ಮತ್ತು ಪರಪುರುಷರ ವ್ಯಾಮೋಹ ಹೆಚ್ಚಾಗಿದ್ರೆ ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಇದರಿಂದ ಕೊಡ್ತಾ ಇದ್ದೆ ನಿನಗೆ ಯಾವ ಬೇಕೋ ಅವನ ಜೊತೆ ನೀನು ಓಡಿ ಹೋಗ್ಬಹುದಾಗಿತ್ತು ಆದರೆ ನನ್ನ ಜೀವನದಲ್ಲಿ ಬಂದು ಈ ರೀತಿ ನಾಟಕ ಆಡಿದೆಯಲ್ಲ ಅಲ್ಲ ಹಣಕ್ಕಾಗಿ ಸೂಳಿಯು ಕೂಡ ರಸ್ತೆಗಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡುಗಳ ಸ್ಥಳ ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೆಸರಿಗಷ್ಟೇ ಗಂಡನನ್ನು ಇಟ್ಟುಕೊಂಡ ಮೇಲೆ ಕಟ್ಟಿದ ಕಡಿಮೆ ನಿನ್ನ ಕೊರಳಿ ಯಾಕೆ ಪಿಸಾಕೆ ಏನಂದಿ ಈ ಕರಿಮಣಿ ಬೇಕಾ ನೀನೇನಾದ್ರೂ ಈ ಜನರೆದುರಿಗೆ ತಾಳಿ ಕಟ್ಟಿ ಸೇರೋದಿಸ್ಕೊಂಡು ಈ ಮನೆ ಆರ್ತಿ ಬೆಳೆಸ್ಕೊಂಡು ಮನೆ ತುಂಬಿಸ್ಕೊಂಡಿದ್ಯಾ ಇಲ್ವಲ್ಲ ನಿನಗೂ ಬೇಕಾಗಿತ್ತು ನನ್ನ ಬಾಯಿ ಸುಖ ಅದನ್ನ ನೀನು ಉಂಡಿದ್ಯಾ ಈ ಕರಿಮಣಿನ ನಾನ್ ಕೊಂಡ್ಕೊಂಡಿದ್ದು ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ ಈ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಯಾರು ಹೌದು ಧರ್ಮೇಚ್ಛ ಅರ್ಥೇಚ್ಛ
ರಾಮೇಚ ನಾಥೇಚ ರಾಮಿ ಎಂದು ಸಪ್ತಪದಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ತಾಳಿ ಕಟ್ಟಿ ಮದುವೆ ಆಗಿ ಮಾಡ್ಕೊಂಡು ಬಂದಿದ್ರೆ ಈ ಸಮಾಜದ ಜನ ಒಪ್ಪುತ್ತಿದ್ರು. ಇವಳು ಮಹೇಂದ್ರನ ಹೆಂಡತಿ ಅಂತ. ನಿನ್ನ ಪ್ರೇಮ ಸೌಂದರ್ಯಕ್ಕೆ ಮನಸೋತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಲಿಯನ್ನು ಬದಲಿಸಿಕೊಂಡು ಬಂದೆ. ನನಗಾಗಬೇಕಾದಿದ್ದೆ ಇವಾಗ ಗೊತ್ತಾಯ್ತು. ಗುರು ಹಿರಿಯರು, ತಂದೆ ತಾಯಿಗಳು, ಸಮಾಜದ ಹಿರಿಯರು ಗೊತ್ತು ಮಾಡಿದ ಹೆಣ್ಣನ್ನು ಮದುವೆ ಹಾಕಿದ್ರೆ ನನಗಿದ್ದ ಸ್ಥಿತಿ ಬರ್ತಾ ಇರಲಿಲ್ಲ. ಪ್ರೀತಿ ಅಂತ ನಿನ್ನ ಬಿಟ್ಟಲ್ಲ. ನನಗಾಗಬೇಕಾಗಿದೆ. ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಕರಿಮಣಿ ಮಾಲೀಕ ನಾನಲ್ಲ. ಹಾಗಾದ್ರೆ ಕರಿಮಣಿ ಮಾಲೀಕ ನಿನಗೆ ಯಾರು? ಗೊತ್ತಾಯ್ತು. ಇದಕ್ಕೆ ಬೇಕಾಗಿರೋದು ದುಡ್ಡು. ದುಡ್ಡಿಗಾಗಿ ನನ್ನನ್ನು ಕಟ್ಟಿಕೊಂಡಾಗ ಆ ಕರಿಮಣಿ ಮಾಲೀಕ ಬರೇ ದುಡ್ಡು. ಇವಳು ಮಾಡಿದ ಕೃತಿ ನೋಡಿದ್ರೆ ನನಗೆ ಹುಚ್ಚು ಬರ್ತಾ ಇದೆ. ನೋಡು, ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ, ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸ್ತೀನಿ. ಆದರೆ ನಾನು ಬರುವವರೆಗೂ ಸ್ವಲ್ಪ ಮನೆ ಗಣೇಶಪ್ಪ. ಎಷ್ಟು ಕೆರಳಿ ಮೊದಲು ಹೊಡೆದಿದ್ರು ನೀನು ಬಾಳೆ ಹಾಕಿಂಗಿ. ಬ್ಯಾಂಕ್ ಅಂದ ನೀವು ಇದನ್ನ ಮಾಡ್ರಿ. ಎಲ್ಲ ಬ್ಯಾಂಕಿನ ಬೆಳತನ ಅದೇನೋ ರಾಮಾಯಣ ಕೇಳಿ ಹರ್ಯಾಗ್ಯದ ರಾಮಗ ಸೀತಾಗ ಏನು ಸಂಬಂಧ ಅಂದ್ರತ್ತ. ಹಂಗೆ ಇವು ನೀತಿ ಪಾಠ ರೊಕ್ಕ ಕೊಟ್ಟು ಕರ್ಸಿರ್ತಾರಂದ್ರೆ ಇವೆಲ್ಲ ನೀತಿ ಪಾಠ ನಮ್ಮ ಜೀವನದೊಳಗೆ. ನಮ್ಮ ತಂದೆ ತಾಯಿ ನಮಗೆ ಈಟ್ರಾಕ್ಲಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮಗೆ ದೊಡ್ಡವ್ರು ಮಾಡಿ ಒಂದು ಮದುವೆ ಮಾಡ್ತಿರ್ತಾರಂದ್ರೆ ನಮ್ಮ ಮನೆ ತಕ್ಕಂಥದ್ದು, ನಮ್ಮ ಮನೆತನಕ್ಕೆ ತಕ್ಕಂಥದ್ದು ತೆಗೆದು ಮದುವೆ ಮಾಡ್ತಿರ್ತಾರೆ. ಆದ್ರೆ ನಾವು ಕಾಲೇಜ್ನಾಗ ಲವ್ ಮಾಡೀನಿ, ಆಕೆ ಚಂದಳು ಹೊಡಿಲಿ ಅವ್ನು ಎಕ್ಸೆಲ್ ಸೂಪರ್ ಗಾಡಿ ಅಂತೇಳಿ ಕಾನ್ ನೋಡ್ದು ಬುಟ್ಟಿಗೆ ಹಾಕೊಂಡು ಇವು ಮನೆಗೆ ತೊಗೊಂಬರ್ತೀವಿ. ಎಲ್ಲಿ ಇರ್ತಾವೆ, ಎಂಥವು ಇರ್ತಾವೆ ತಂದು ಮನ್ಯಾಗ ಹೋಗಿಸ್ಕೊಂತೀವಿ ಅಂದ್ರೆ ಇವೇನು ಮನೆ ಉದ್ಧಾರ ಮಾಡೋದಿಲ್ಲ. ಇವು ಆದಷ್ಟು ಸುಡುಗಾಡ ಮಾಡಿರ್ತಾವೆ. ಇವು ಅಂಥ ಮನೆತನ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಜೀವನ ಎಲ್ಲಿಗೆ ಹೆಚ್ಚಿದೆಯೋ ಭಗವಂತ. ಬೇಡಪ್ಪ, ಈ ಪ್ರಪಂಚ ನಡೆಯುವುದ ಇಬ್ಬರಿಂದ. ಒಬ್ಬ ದೇಶಕ್ಕೆಲ್ಲ ಅನ್ನ ಹಾಕುವ ರೈತ, ಇನ್ನೊಬ್ಬ ಈ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ಥರ ಘಟನೆಗಳು ಆಗಲಿಕ್ಕೆ ಬಿಡಬೇಡ. ಇದ್ದದ್ದೇ ನಿಜವಾಗಿದ್ದರೆ ಇವ್ರ ಸಂಸಾರ ಮತ್ತೆ ಮೊದಲಿನ ಥರ ಒಂದಾಗಿ ಹಾಲು ಸಕ್ಕರೆ ಅಂತೆ ಒಂದಾಗಿ ಕುಡಿದ್ರೆ ಅಷ್ಟೇ ಸಾಕು. ನೋಡೋಣ ಎಲ್ಲಿಗೆ ಹತ್ತತ್ತು.